Welcome to session 30, International Business for BCom 5th semester, University of Mysore. Under session 30, we have to discuss about the topic is anti-dumping policies. So in this topic, we have to know about what is the meaning of dumping and anti-dumping policies. So learning objective. The objective of this session is to understand the concept of dumping and anti-dumping. So your anti-dumping policies, before going to anti-dumping policies, we have to know about the dumping. So your dumping is a process wherein a company exports a product at a price that is significantly lower than the price it normally charges in its home market. So in simple terms, dumping is nothing but that is export a goods at lower price anta. ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂಸ್ ಏನಿರುತ್ತೆ ಅದು ಆಕ್ಚುಯಲ್ ಪ್ರೈಸ್ ಇಂದ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡೋದನ್ನು ಡಂಪಿಂಗ್ ಅಂತ ಕರಿತೀವಿ. ನಾರ್ಮಲಿ ದಿಸ್ ಡಂಪಿಂಗ್ ಇಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಫಾರ್ ಎಕ್ಸಾಂಪಲ್, ಸೊ ಇನ್ ಇಂಡಿಯಾದಲ್ಲಿ ಇರುವಂಥ ಪ್ರಾಡಕ್ಟ್ಗಳನ್ನ ಸೊ ಬೇರೆ ಕಂಟ್ರಿನಲ್ಲಿ ಇರುವಂಥ ಪ್ರಾಡಕ್ಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಕಂಟ್ರಿನಲ್ಲಿ ಅದ್ರ ಪ್ರಾಡಕ್ಟ್ ವ್ಯಾಲ್ಯೂ ಕಂಪೇರಿಟಿವ್ಲಿ ನಾವು ಸೇಲ್ ಮಾಡೋ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ನಮ್ಮ ಪ್ರಾಡಕ್ಟ್ ವ್ಯಾಲ್ಯೂ ತುಂಬಾನೇ ಕಡಿಮೆ ಇರುತ್ತೆ. ನಾವು ಅದನ್ನ ಕಡಿಮೆ ಪ್ರೈಸ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ಅದನ್ನ ನಾವು ಡಂಪಿಂಗ್ ಅಂತ ಕರಿತೀವಿ. ಸೊ ಡಂಪಿಂಗ್ ಇಸ್ ನಥಿಂಗ್ ಬಟ್ ಎಕ್ಸ್ಪೋರ್ಟ್ಸ್ ಗೂಡ್ಸ್ ವಿತ್ ಲೋಯರ್ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಹೋಮ್ ಕಂಟ್ರಿ. ಆ ಹೋಮ್ ಕಂಟ್ರಿನಲ್ಲಿ ಇರುವಂತ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ತುಂಬಾ ಮಾಸ್ ಆಗಿ ನಾವು ಎಕ್ಸ್ಪೋರ್ಟ್ಸ್ ಮಾಡೋದನ್ನ ನಾವು ಎಂತ ಕರಿತೀವಿ ಅಂದ್ರೆ ಡಂಪಿಂಗ್ ಅಂತ ಕರಿತೀವಿ. So dumping occurs when a country or company exports a product at a price that is lower in the foreign importing market than the price in the exporter's domestic market. That's it. So dumping ಯಾವಾಗ ಇದಾಗುತ್ತೆ ಅಂತಂದ್ರೆ whenever exporting of the goods at less price ಯಾವಾಗ ಏನಾಗಿರುತ್ತೆ ಕಡಿಮೆ ಇರುತ್ತೆ ಕಂಪೇರಿಟಿವ್ಲಿ ಫಾರಿನ್ ಇಂಪೋರ್ಟಿಂಗ್ ಮಾರ್ಕೆಟ್. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಪ್ರಾಡಕ್ಟ್ ನಮ್ಗೆ ಯಾವ್ದೋ ಚೈನಾ ಪ್ರಾಡಕ್ಟ್ಸ್ ಬರ್ತಾ ಇದೆ ನಮ್ಮ ಇಂಡಿಯಾಗೆ ಅಂತ ಹೇಳಿದ್ರೆ, ಸೊ ಚೈನಾದವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ನಮ್ಗೆ ಕಳಿಸ್ತಾ ಇದಾರೆ. ಸೊ ಅದು ನಮ್ಗೆ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ. ತುಂಬಾನೇ ಚೀಪ್ ಆಗಿ ಅಂತ ಹೇಳಿದ್ರೆ ಕಂಪೇರಿಟಿವ್ಲಿ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಕಾಸ್ಟ್ ಆಫ್ ಪ್ರಾಡಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ. ಸೊ ದಟ್ ಮೀನ್ಸ್ ನಮ್ಮಲ್ಲಿ ಮಾಡುವಂತ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅದು ರೇಟ್ ಜಾಸ್ತಿ ಆಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಸೊ China is exporting the certain goods and services to at lower price comparatively availability in our domestic market ಅಲ್ಲಿ ಅವೈಲಬಿಲಿಟಿ ಇರೋಕ್ಕಿಂತ ಕಡಿಮೆ ಪ್ರೈಸ್ಗೆ ಅವರು ಟ್ರಾನ್ಸ್ಫರ್ ಮಾಡೋದನ್ನು ನಾವು ಡಂಪಿಂಗ್ ಅಂತ ಕರಿತೀವಿ. The biggest advantage of dumping is the ability to flood a market with product price that are often considered unfair. So this is sometimes conditions certain ಏನಾಗುತ್ತೆ that should be considered as advantage ಅಂತ ಕರೀತಾರೆ. ಸೊ ಫ್ಲಡ್ ಎ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಅಲ್ಲಿ ದ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ ತುಂಬಾ ಜಾಸ್ತಿ ಇರುತ್ತೆ, ದ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ತುಂಬಾನೇ ಕಡಿಮೆ ಇರುತ್ತೆ ಅಂತ. Here dumping is legal under World Trade Organization. So WTO ಏನ್ ಮಾಡಿದೆ, the dumping is also legal ಅಂತ ಕನ್ಸಿಡರ್ ಮಾಡಿದೆ unless the foreign country can reliably show the negative effects of exporting from has caused its domestic producers. That means ಯಾವುದೋ ಒಂದು ಕಂಟ್ರಿ ಡಂಪಿಂಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಅವ್ರ ಬೇರೆ ಹೋಮ್ ಕಂಟ್ರಿ ಫಾರ್ ಎಕ್ಸಾಂಪಲ್ ಬೇರೆ ಚೈನಾದವ್ರು ನಮ್ಮ ಇಂಡಿಯಾಗೆ ಡಂಪಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಡಂಪಿಂಗ್ ಇಂದ ನಮ್ಮ ಇಂಡಿಯಾಗೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರಬಾರ್ದು ಅಂತ ರಿಸಲ್ಟ್ ಕೊಟ್ರೆ ಮಾತ್ರ ದಟ್ ಶುಡ್ ಬಿ ಕನ್ಸಿಡರ್ ಎಸ್ ಎ ಲೀಗಲ್ ಅಂತ ಹೇಳ್ತಾರೆ. Countries use tariffs and quotas to protect the domestic producers from dumping. ಸೊ ನಾರ್ಮಲ್ ಆಗಿ ಡಂಪಿಂಗ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಎವ್ರಿ ಕಂಟ್ರಿ ಸೊ ಚಾರ್ಜಸ್ ಮೋರ್ ಕೋಟಾಸ್, ಚಾರ್ಜಸ್ ಮೋರ್ ಟಾರಿಫ್ಸ್ ಅಂದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ಆಗ್ತಾ ಬರ್ತಾರೆ ಫಾರ್ ದ ಇಂಪೋರ್ಟ್ ಮೇಲೆ. ಸೊ ಇಂಡಿಯಾ ಏನಾದ್ರು ಜಾಸ್ತಿ ಹಾಕ್ಬೇಕು, ಚೈನಾ ಪ್ರಾಡಕ್ಟ್ಸ್ ಏನಾದ್ರು ಜಾಸ್ತಿ ಇಂಡಿಯಾಗೆ ಬರ್ತಾ ಇದೆ ಅಂತಂದ್ರೆ ಆ ಪ್ರಾಡಕ್ಟ್ ಮೇಲೆ ಇರುವಂತ ಟಾರಿಫ್ಸ್ ಮತ್ತೆ ಕೋಟಾಸ್ ಏನ್ ಮಾಡುತ್ತೆ ಜಾಸ್ತಿ ಆಗುತ್ತೆ. Then what is the meaning of anti-dumping? Anti-dumping ಅಂದ್ರೆ ಏನು? So the opposite of dumping anta. Anti-dumping is a measure to rectify the situation arising out of the dumping of goods and its trade destructive effect anta. So anti-dumping ಅಂತ ಹೇಳಿದ್ರೆ ಡಂಪಿಂಗ್ ಆಗೋದನ್ನ ತಡೆಯೋದಕ್ಕೆ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಸೊ ಅದನ್ನು ನಾವು ಆಂಟಿ-ಡಂಪಿಂಗ್ ಅಂತ ಕರಿತೀವಿ. ಸೊ ದಟ್ ಮೀನ್ಸ್ ಸೊ ಬೇರೆ ಕಂಟ್ರಿ ಗೂಡ್ಸ್ ಅಂಡ್ ಸರ್ವಿಸಸ್ ನಮ್ಮ ಇಂಡಿಯಾಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗುವ ರೀತಿ ಬರಬಾರ್ದು. That means that impact on the negative impact on the domestic
ಡೊಮೆಸ್ಟಿಕ್ ಪ್ರೊಡ್ಯೂಸರ್, ನಾರ್ಮಲ್ ಆಗಿ ಡೊಮೆಸ್ಟಿಕ್ ಪ್ರೊಡ್ಯೂಸರ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದರೆ ದೆನ್ ವಿ ಹ್ಯಾವ್ ಟು ಫಾಲೋ ದ ಆಂಟಿ ಡಂಪಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ದಸ್ ದ ಪರ್ಪಸ್ ಆಫ್ ಆಂಟಿ ಡಂಪಿಂಗ್ ಡ್ಯೂಟಿ ಈಸ್ ಟು ರೆಸ್ಟಿಫೈ ದ ಟ್ರೇಡ್ ಡಿಸ್ಟ್ರಕ್ಟಿವ್ ಎಫೆಕ್ಟ್ ಆಫ್ ಡಂಪಿಂಗ್ ಆ್ಯಂಡ್ ರೀಎಸ್ಟಾಬ್ಲಿಷ್ ಫೇರ್ ಟ್ರೇಡ್. ಸೊ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸೊ ದಟ್ ಮೀನ್ಸ್ ಯಾವುದೇ ಡಂಪಿಂಗು ದ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಮೇನ್ ಉದ್ದೇಶಕ್ಕೋಸ್ಕರ ಏನು ಮಾಡ್ತೀವಿ ನಾವು ಆ್ಯಂಟಿ ಡಂಪಿಂಗ್ ಅನ್ನೋದನ್ನು ಯೂಸ್ ಮಾಡ್ತಾ ಬರ್ತೀವಿ. ಸೊ ಆ್ಯನ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಈಸ್ ಎ ಪ್ರೊಟೆಕ್ಷನಿಸ್ಟ್ ಟಾರಿಫ್ ದಟ್ ಎ ಡೊಮೆಸ್ಟಿಕ್ ಗೌರ್ಮೆಂಟ್ ಇಂಪೋಸಸ್ ಆನ್ ಫಾರಿನ್ ಇಂಪೋರ್ಟ್ಸ್ that it believes are priced below fair market value. So anti-dumping duty ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಟಾರಿಫ್ ದಟ್ ಎ ಡೊಮೆಸ್ಟಿಕ್ ಗೌರ್ಮೆಂಟ್. ಸೊ ಡೊಮೆಸ್ಟಿಕ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಂಪೋಸರ್ಸ್ ಆನ್ ಫಾರಿನ್ ಇಂಪೋರ್ಟ್ಸ್. ಸೊ ಫಾರಿನ್ ಕಂಟ್ರಿನವರು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಚಾರ್ಜಸ್ ಅನ್ನು ಹಾಕ್ತಾರೆ, ಟಾರಿಫ್ಸ್ ಅನ್ನು ಹಾಕ್ತಾರೆ, ಕೋಟಾಸ್ ಅನ್ನು ಹಾಕುವಂಥದ್ದು. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದೇರ್ ರೆಸ್ಪೆಕ್ಟಿವ್ ಎಕಾನಮಿ ಮೆನಿ ಕಂಟ್ರೀಸ್ ಇಂಪೋಸ್ ಡ್ಯೂಟೀಸ್ ಆನ್ ಪ್ರಾಡಕ್ಟ್ಸ್ ದೇ ಬಿಲೀವ್ ಆರ್ ಬೀಯಿಂಗ್ ಡಂಪ್ಡ್ ಇನ್ ದೇರ್ ನ್ಯಾಷನಲ್ ಮಾರ್ಕೆಟ್ ಅಂತ. ಸೊ ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಅವೈಲಬಿಲಿಟಿ ಅಂದರೆ ಚೀಪರ್ ಪ್ರಾಡಕ್ಟ್ಸನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅವರು ಎಕ್ಸ್ಪೋರ್ಟ್ ಮಾಡುವಂಥದ್ದು. ಸೊ ಅದನ್ನು ಬೇರೆ ಕಂಟ್ರಿ ಏನು ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಹ್ಯಾವ್ ಟು ಮೇಂಟೈನ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳ್ತಾರೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ರಿಸ್ಟ್ರಿಕ್ಟ್ ಮಾಡೋದನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ದ ಡಂಪಿಂಗ್ ನಾರ್ಮಲ್ ಆಗಿ ಸೊ ಪಾಸಿಟಿವ್ ಆಗಿದ್ರೆ ಓಕೆ. ಸೊ ಅದೇನಾದ್ರು ನೆಗೆಟಿವ್ ಆಗ್ತು ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಟು ಫಾಲೋ ದ ಆಂಟಿ ಡಂಪಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ವಿ ಹ್ಯಾವ್ ಟು ಅವಾಯ್ಡ್ ದ ಡಂಪಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಎ ಆಂಟಿ ಡಂಪಿಂಗ್ ಅಂತ ಕರಿತೀವಿ. The intention of anti-dumping duties is to save domestic jobs. These tariffs can also lead to higher prices for domestic consumers. So ಇದು ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಡೊಮೆಸ್ಟಿಕ್ಕಲ್ಲಿ ಇರುವಂಥ ವರ್ಕ್ ಮಾಡೋರಿಗೆ ಜಾಬ್ಸನ್ನು ಲೂಸ್ ಕಲ್ತ್ಕೋಬಾರ್ದು ಅಂತ. ಮತ್ತು ಟಾರಿಫ್ ಜಾಸ್ತಿ ಆಗಿದಾಗ, ಡ್ಯೂಟೀಸ್ ಜಾಸ್ತಿ ಆಗಿದಾಗ ನಾರ್ಮಲಿ ಅದು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಏನಾಗುತ್ತೆ ಜಾಸ್ತಿ ಆಗಿಬರುತ್ತೆ. ದೆನ್ ಅವಾಗ ಡೊಮೆಸ್ಟಿಕ್ ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡಿದ್ರೆ ದ ಫಾರಿನ್ ಪ್ರಾಡಕ್ಟ್ ಏನಾಗುತ್ತೆ ಜಾಸ್ತಿ ಆಗಿ ಅನಿಸುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಆಂಟಿ-ಡಂಪಿಂಗ್ ಡ್ಯೂಟೀಸ್ ಕ್ಯಾನ್ ರೆಡ್ಯೂಸ್ ದ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಫ್ ಡೊಮೆಸ್ಟಿಕ್ ಕಂಪನೀಸ್ ಪ್ರೊಡ್ಯೂಸಿಂಗ್ ಸಿಮಿಲರ್ ಗುಡ್ಸ್. ಡೆಫಿನೆಟ್ಲಿ. ಸೊ ವೆನ್ ಅವರ್ ಆಂಟಿ-ಡಂಪಿಂಗ್ ಡ್ಯೂಟೀಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಏನಾಗುತ್ತೆ ಅಂತಂದರೆ ಡೊಮೆಸ್ಟಿಕ್ ಕಂಪ್ನೀಸ್ ಪ್ರೊಡ್ಯೂಸಿಂಗ್ ದ ಸಿಮಿಲರ್ ಗುಡ್ಸ್. ಡೊಮೆಸ್ಟಿಕ್ ಕಂಪ್ನೀಸ್ನಲ್ಲಿ ಅಂದರೆ ಇಂಡಿಯಾದಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದಾದಂತಹ ಕೆಲವೊಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಬೇರೆ ಕಂಟ್ರಿನಲ್ಲಿ ಏನಾದ್ರು ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಸೊ ಅದ್ರ ಮೇಲೆ ಜಾಸ್ತಿ ಚಾರ್ಜ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗ ಇಂಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ. ಅವಾಗ ವಿ ಹ್ಯಾವ್ ಟು motivating our domestic producer for producing the similar product at lesser cost ಅಂತ. ಕಡಿಮೆ ಕಾಸ್ಟಲ್ಲಿ ಅದೇ ಪ್ರಾಡಕ್ಟನ್ನು ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡಿ ಅಂತ ನಾವು ವಿ ಹ್ಯಾವ್ ಟು ಮೋಟಿವೇಟ್ ಮಾಡಿದಾಗೆ ಆಗುತ್ತೆ ಅಂತ. ಸೊ ದಿಸ್ ಇಸ್ ಅಬೌಟ್ ದ ಡಂಪಿಂಗ್ ಆ್ಯಂಡ್ ಆ್ಯಂಟಿ ಡಂಪಿಂಗ್. ಸೊ ಡಂಪಿಂಗ್ ಅಂತ ಹೇಳಿದ್ರೆ ಸೊ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ಲೆಸ್ಸರ್ ಕಾಸ್ಟ್ ಅಂತ. ಆ್ಯಂಟಿ ಡಂಪಿಂಗ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅವಾಯ್ಡ್ ದಟ್ ಡಂಪಿಂಗ್ ಅಂತ. ಸೊ ದಿಸ್ ಆರ್ ಆಲ್ ದ ಸೋರ್ಸ್ ಆಫ್ ರೆಫರೆನ್ಸ್. ಐ ಕ್ಯಾನ್ ರೆಫರ್ ಥ್ರೂ ದಿಸ್ website and also textbooks. Thank you.